ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇನ್ನೊಂದು ಕೌನ್ಸಿಲಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ದಟ್ ಈಸ್ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾದವರು ಮಾಡುವಂತಹ ಆಲ್ ಇಂಡಿಯಾ ಲೆವೆಲ್ BVSC ಅಂದರೆ ವೆಟರ್ನರಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಆಲ್ ಇಂಡಿಯಾ ಲೆವೆಲ್ 15% ಕೋಟಾಗೆ ನಡೆಯುವಂಥ ಕೌನ್ಸಿಲಿಂಗ್ ಇನ್ಫಾರ್ಮೇಷನ್ ನೀಡ್ತಾ ಇದ್ದೀನಿ. ಈ ಒಂದು ಕೌನ್ಸಿಲಿಂಗ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ರಿಜಿಸ್ಟ್ರೇಷನ್ 9ನೇ ತಾರೀಕು ರಾತ್ರಿ 11 ಗಂಟೆಯ ತನಕ ಇರುವಂಥದ್ದು. ಮಂಡೇ ರಾತ್ರಿ 11 ಗಂಟೆಯ ತನಕ ಇರುವಂಥದ್ದು ಫಸ್ಟ್ ರೌಂಡ್. ಚಾಯ್ಸ್ ಫಿಲ್ಲಿಂಗ್ ಕೂಡ ಆಲ್ರೆಡಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. 9ನೇ ತಾರೀಕು ರಾತ್ರಿ 11 ಗಂಟೆ ತನಕ ಇರ್ತದೆ. ಸೀಟ್ ಅಲಾಟ್ಮೆಂಟ್ 10ನೇ ತಾರೀಕು ಆಗ್ತದೆ. ಅನೌನ್ಸ್ಮೆಂಟ್ ಆಫ್ ದ ರಿಸಲ್ಟ್ ಏನಿದೆ ಅದು 11ನೇ ತಾರೀಕು ನಿಮಗೆ ಅನೌನ್ಸ್ ಆಗ್ತದೆ. ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ಕೆ 11ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿರುವಂಥದ್ದು. ಹಾಗೆ ಸೆಕೆಂಡ್ ರೌಂಡ್ 18ನೇ ತಾರೀಕಿನಿಂದ 19ನೇ ತಾರೀಕು. ಸೊ 2 ದಿನ ಟೈಮನ್ನು ಕೊಟ್ಟಿದ್ದಾರೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಇದರಲ್ಲಿ ಬಹಳಷ್ಟು ಕಾಲೇಜಸ್ಗಳು ಇರೋದಿಲ್ಲ. ಯಾಕಂದರೆ ನಂಬರ್ ಆಫ್ ಕಾಲೇಜಸ್ ಏನು ಪಾರ್ಟಿಸಿಪೇಷನ್ ಮಾಡ್ತದೆ ಬಹಳ ಕಡಿಮೆ. ಈಗ ಕರ್ನಾಟಕದಿಂದ ಫಾರ್ ಎಕ್ಸಾಂಪಲ್ 5 ಯೂನಿವರ್ಸಿಟೀಸ್ಗಳು ಪಾರ್ಟಿಸಿಪೇಟ್ ಮಾಡುವಂಥದ್ದು, 5 ಕಾಲೇಜಸ್ಗಳು. ಅದಕ್ಕೆ ಇಟ್ಸ್ ಅ ಮ್ಯಾಟರ್ ಆಫ್ 10 ಮಿನಿಟ್ಸ್ ಅಷ್ಟೇ ನಿಮಗೆ. ಸೊ ನಿಮಗೆ 21ಕ್ಕೆ ರಿಸಲ್ಟ್ ಬರ್ತದೆ. 21ರಿಂದ 24 ಅಡ್ಮಿಷನ್ ಟೈಮ್ ಕೊಟ್ಟಿದ್ದಾರೆ. ಅದಾದಮೇಲೆ 25ರಿಂದ ಸ್ಟ್ರೇ ವೇಕೆನ್ಸಿ ರೌಂಡ್ ಸ್ಟಾರ್ಟ್ ಆಗ್ತದೆ. ಸ್ಟ್ರೇ ವೇಕೆನ್ಸಿ ರೌಂಡಿಗೆ ನೀವು 50,000 ರುಪೀಸನ್ನು ಕಟ್ಟಬೇಕು. ಜನರಲ್ OBC EWS ಕ್ಯಾಂಡಿಡೇಟ್ಸ್ಗಳು, SC ST PH ಇದ್ದರೆ 25,000 ಕಟ್ಟಬೇಕಾಗ್ತದೆ. ಇದು ಫಸ್ಟ್ ರೌಂಡ್ ಶೆಡ್ಯೂಲ್. ರೌಂಡ್ 1, ರೌಂಡ್ 2, ರೌಂಡ್ 3 ಅಂದರೆ ಸ್ಟ್ರೇ ವೇಕೆನ್ಸಿ ರೌಂಡ್ ಶೆಡ್ಯೂಲ್. ಇನ್ನು ಹಾಗಾದರೆ ಯಾವ್ಯಾವ ಕಾಲೇಜಸ್ಗಳು ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡ್ತದೆ ಅಂತ ನೋಡಿದರೆ ನೋಡಿ, ಆಂಧ್ರ ಪ್ರದೇಶ, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ ಎಲ್ಲ ಕೊಟ್ಟಿದ್ದಾರೆ. ಕರ್ನಾಟಕದ ನಾನು ನಿಮಗೆ ತೋರಿಸ್ತೀನಿ. 5 ಕಾಲೇಜಸ್ಗಳು. ವೆಟರ್ನರಿ ಕಾಲೇಜ್ ಆಫ್ ಹೆಬ್ಬಾಳ್ ಬೆಂಗಳೂರಿದೆ. 15 ಸೀಟ್ ಜನರಲ್ ಮೆರಿಟಲ್ಲಿ ಟೋಟಲ್ ಆಗಿ 15 ಸೀಟ್ ಇರುವಂಥದ್ದು. ಅನ್ರಿಸರ್ವ್ಡ್ ಅಂದರೆ ಜನರಲ್ ಮೆರಿಟ್ 4 ಇದೆ, ಜನರಲ್ EWS 1 ಇದೆ, OBC 2 ಇದೆ, PWD 1 ಇದೆ, SC 2 ಇದೆ, ST 1 ಇದೆ. ವೆಟರ್ನರಿ ಕಾಲೇಜ್ ಹಾಸನ್ 15 ಇದೆ, ಅದರಲ್ಲಿ 5 ಅನ್ರಿಸರ್ವ್ಡ್, ಅದಾದಮೇಲೆ 1 ಅನ್ರಿಸರ್ವ್ಡ್ PW. ಸೊ PWD ಕೊಟ್ಟಿರುವಂಥದ್ದು ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಜನರಲ್ EWS 2 ಇದೆ, OBC 4 ಇದೆ, SC 2 ಇದೆ, ST 1 ಇದೆ. ಸೇಮ್ ವೆಟರ್ನರಿ ಕಾಲೇಜ್ ಆಫ್ ಶಿವಮೊಗ್ಗ ಕೂಡ. ವೆಟರ್ನರಿ ಕಾಲೇಜ್ ಆಫ್ ಗದಗ್ ಏನಿದೆ, ಸೊ ಗದಗ್ 12 ಸೀಟನ್ನು ಕೊಟ್ಟಿರುವಂಥದ್ದು. ಸೊ 12 ಸೀಟಲ್ಲಿ 4 ಅನ್ರಿಸರ್ವ್ಡ್ ಇದೆ, 2 ಜನರಲ್ EWS ಇದೆ, ಸೊ 3 OBC ಇದೆ, 1 SC 1 ST ಇದೆ. ಸಾರಿ ST ಇಲ್ಲ, ಇದರಲ್ಲಿ SC PWD 1 ಇದೆ. ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರುವಂಥದ್ದು ಸೀಟ್ಸ್ಗಳು. ಸೊ ಇದು ನಿಮಗೆ ಆಲ್ ಇಂಡಿಯಾ ಲೆವೆಲ್ ನೀಟ್ ಎಕ್ಸಾಮಿನೇಷನ್ನ ಮಾರ್ಕ್ಸಿನ ಆಧಾರದ ಮೇಲೆ ಕೌನ್ಸಿಲಿಂಗ್ ನಡೆಯುವಂಥದ್ದು ಗೊತ್ತಿರಲಿ. ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಮುಂದಿನ ಒಂದು ಪೇಜ್ ಓಪನ್ ಆಗ್ತದೆ. ಅದರಲ್ಲಿ ನೀಟ್ ರೋಲ್ ನಂಬರ್, ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೋಬೇಕು. ಮೊದಲು ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗ್ತದೆ. ಪಾಸ್ವರ್ಡ್ ಸೆಟ್ ಮಾಡಿದ ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಿಮಗೆ ನಾನ್ ಸೆಕ್ಯೂರಿಟಿ ಅಂದರೆ ನಾನ್ ರಿಫಂಡೇಬಲ್ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಹೇಳಿ ತೆಗೆದುಕೊಳ್ಳುವಂಥದ್ದು. ಅದು ಎಷ್ಟು ಅಂತಂದರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಅವರ ಒಂದು ಬ್ರೋಷರಲ್ಲಿ ಸಿಗ್ತದೆ. ಬ್ರೋಷರ್ದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ. ಸೊ ಇದರಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಂಬರ್ ಆಫ್ ಸೀಟ್ಸ್ಗಳು ಎಷ್ಟಿದೆ ಅಂತ ಆಲ್ರೆಡಿ ನೋಡಿದ್ರಿ. ಸೊ ಇಲ್ಲಿ ನೋಡಿ, ಜನರಲ್ ಕ್ಯಾಂಡಿಡೇಟ್ಸ್ಗೆ 1,000 ರೂಪಾಯಿಯನ್ನು ಕಟ್ಟಬೇಕು. EWS OBC ಇದ್ದರೆ 900, SC ST PWD ಇದ್ದರೆ 500 ರುಪೀಸನ್ನು ನೀವು ಕಟ್ಟಬೇಕು. ಸ್ಟ್ರೇ ವೇಕೆನ್ಸಿ ರೌಂಡಿಗೆ 50,000 ಫಾರ್ ಜನರಲ್ OBC EWS, ದೆನ್ 25,000 ಫಾರ್ SC ST PH. ಸೊ ಓನ್ಲಿ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಥ್ರೂ ಮಾತ್ರ ನೀವು ಪೇಮೆಂಟ್ ಮಾಡಬೇಕಾಗ್ತದೆ. ಬೇರೆ ಯಾವುದೇ ಮೋಡ್ ಆಫ್ ಪೇಮೆಂಟ್ ನಿಮಗೆ ಇಲ್ಲಿ ಅವೈಲೇಬಿಲಿಟಿ ಇರೋದಿಲ್ಲ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ ನಿಮಗೆ ರಿಪೋರ್ಟಿಂಗ್ ಸಮಯದಲ್ಲಿ ಅಡ್ಮಿಟ್ ಕಾರ್ಡ್ ಬೇಕು, ರ್ಯಾಂಕ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, 10th ಮಾರ್ಕ್ಸ್ ಕಾರ್ಡ್ ಇದ್ರೂ ಸಾಕು. 10+2 ಮಾರ್ಕ್ಸ್ ಕಾರ್ಡ್ ಬೇಕು, 10+2 ಸರ್ಟಿಫಿಕೇಟ್ ಬೇಕು, ಆರ್ ಪ್ರೊವಿಷನಲ್ ಸರ್ಟಿಫಿಕೇಟ್ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಅಂತ ನಾವೇನು ಹೇಳ್ತೀವಿ ಅದು. ಸೊ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು ಸ್ಕೂಲ್ ಅಥವಾ ಕಾಲೇಜಿಂದ. 6 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಸೊ ಅದಾದಮೇಲೆ ನೀವು OCI PIO ಇದ್ದರೆ ಅದಕ್ಕೆ ಸಂಬಂಧಪಟ್ಟಾಗೆ SC ST OBC ಸರ್ಟಿಫಿಕೇಟ್ ಬೇಕಾಗ್ತದೆ. ಸೊ PWD ಇದ್ದರೆ ಆ ಸರ್ಟಿಫಿಕೇಟ್ ಬೇಕಾಗ್ತದೆ. ಸೊ ನಿಮ್ಮ ಹತ್ರ SC ST ಸರ್ಟಿಫಿಕೇಟ್ OBC ಸರ್ಟಿಫಿಕೇಟ್ ಇದ್ದರೆ ಮಾತ್ರ OBC ಅಂತ ಹಾಕಿ, ಇಲ್ಲಾಂದರೆ ಜನರಲ್ ಅಂತ ಹಾಕಿ. ಯಾಕಂದರೆ 3B
ಕೆಲವೊಂದಷ್ಟು ಕಾಸ್ಟ್ಗಳು 3A ನಿಮಗೆ OBC ಬರೋದಿಲ್ಲ ಸೆಂಟ್ರಲಲ್ಲಿ. ಕರ್ನಾಟಕದಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಸಿಕ್ಬಿಡ್ತದೆ, ಬಟ್ ಸೆಂಟ್ರದಲ್ಲಿ ಇರೋದಿಲ್ಲ. ಅದಕ್ಕಾಗಿ ನೀವು ಜನರಲ್ ಅಂತ ಹಾಕಿ ಮುಂದುವರಿರಿ ಅಷ್ಟೇ. ಸೊ ಇದಿಷ್ಟು ಇನ್ಫಾರ್ಮೇಷನ್ VCI ಕೌನ್ಸಿಲಿಂಗ್ ಬಗ್ಗೆ. ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅವರು ನಡೆಸುವಂತಹ ವೆಟರ್ನರಿ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ವಿಚ್ ಇಸ್ ಬೇಸ್ಡ್ ಆನ್ ದ ನೀಟ್ ಮಾರ್ಕ್ಸ್. ಸೊ ಅದರ ಬಗ್ಗೆ ಇರುವಂಥದ್ದು. ಸೊ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. 9ನೇ ತಾರೀಕು ರಾತ್ರಿ 11 ಗಂಟೆ ತನಕ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೊ ಚಾಯ್ಸ್ ಎಂಟ್ರಿಯನ್ನು ಕೂಡ ಮಾಡ್ಬೋದು. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.